ಪ್ರಧಾನಮಂತ್ರಿಗಳಿಗೆ ಟೋಪಿ ಆಗಿದ್ಕೆ ಇಡೀ ಸ್ಟೇಟ್ ಗೌರ್ಮೆಂಟ್ ನಡ್ಗೋಗಿ ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. 25 ವರ್ಷ ನಮ್ಮಿಬ್ರು ಮುಟ್ಟೇರಿಲ್ಲ ಯಾರು. ಸಿಲ್ವರ್ ಜುಬ್ಲಿ ಕನಲ್ಲಿ ಕಲ್ತನಕ್ಕೆ ಅಣ್ಣ ನಿಮ್ಮ ಏಜು ಜಸ್ಟ್ ಬಾರ್ನ್ ಬೇಬಿ. ನೆಕ್ಸ್ಟ್ ಪ್ಲಾನು ಆಕ್ಚುಲಿ ತಪ್ಪಿಸ್ಕೋಬೇಕು, ಆದ್ರೆ ಹೊರಗಡೆ ಹೋಗಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಒಂದು ವಾರದೊಳಗೆ CM ಜೈಲ್ನ ವಿಸಿಟ್ ಮಾಡ್ತಾ ಇದ್ದಾರೆ. ನನ್ನೂ ಸೇರಿಸಿ ಯಾವನು ರಜೆ ಆಗ್ಬಾರ್ದು. ಒಂದೇ ಒಂದು ಮಿಸ್ಟೇಕು ನಮ್ಮ ಕಡೆಯಿಂದ ಆಗ್ಬಾರ್ದು. ನಂಬರ್ 420 ಆನಂದಪ್ಪ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಆಲ್ ಅಲರ್ಟ್, ಆಲ್ ಅಲರ್ಟ್, ರೋಜರ್ ರೋಜರ್, ಆಲ್ ಅಲರ್ಟ್. ತಗೊಳ್ಳಿ ಸರ್. ಬದುಕಲ್ಲ, ನಾನಿನ್ ಬದುಕಲ್ಲ, ನಾನು ಸಾಯ್ತೀನಿ, ನಾನು ಸಾಯ್ಬೇಕು, ಸಾಯ್ತೀನಿ. 2 ವರ್ಷ ಚಕ ಚಕ ಅಂತ ಕಲ್ತೋಗುತ್ತೆ. ಅವು ಜೈಲ್ ಏನಾರು ಬಿದ್ದೋಯ್ತಾ? ಅಲರ್ಟ್ ಅಲರ್ಟ್. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಮೇಲಿಂದ ಕೆಳಗಡೆ ಹಾರಿ ಸಾಯ್ತೀನಿ. ನಮಸ್ಕಾರ ಸಾಹೇಬ್ರೆ, ರೆಸ್ಪೆಕ್ಟ್. ನಿಮಗೆ ಸಾಯೋ ಕಾಲದಲ್ಲಿ ನಿಂತ್ಕೊಳ್ತೀನಿ. ಏನೋ ಗೋಳಿದ್ದು ಸುಮ್ಮನೆ ಕೆಳಗೆ ಬರಲ ಮೇಲೆ. ಸರ್ ಮೇಲ್ಗಡೆ ಹೋಗಕ್ಕಾಗಲ್ಲ ಸರ್, ಕೀ ಬಂಚೆಲ್ಲ ಎತ್ಕೊಂಡು ಹೋಗಿ ಮೇಲ್ ಬಿಗ ಹಾಕೋಬಿಟ್ಟವನೆ. 4 ಜನ ನುಗ್ಗಿ ಬಿಲ್ಡಿಂಗ್ ಮೇಲೆ ನಗಾಕಿ ಹತ್ರ. ಓಕೆ ಸರ್. ಅವನ ಹತ್ರ ಹೋಗಿ 20 ನಿಮಿಷ ಬೇಕು ಸರ್, ಅಲ್ಲಿವರೆಗೂ ಅವ್ನು ನಿಂತಿರ್ಬೇಕಲ್ಲ. ನಿಲ್ಲಿಸ್ಲೇಬೇಕು ಅವನ, ವಿಧಿ ಇಲ್ಲ ಬೇರೆ. ಸರ್ 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 ನಾ ಟ್ರೈ ಮಾಡಲ ಸರ್ ಉಳಿಸೋಕೆ. ಮಿಸ್ ಆಗಲ್ಲ ಸರ್, ನಾವು ಮಾತಾಡಿದ್ರೆ ಮ್ಯಾಟ್ರ್ ಕ್ಲೋಸ್. ಸರ್ ಹೌದು ಸರ್, ಮಾತಿನಲ್ಲೇ ಮರಳು ಮಾಡಿ ನಮ್ ಜೈಲ್ನ ವಿಧಾನಸೌಧ ಅಂತ ನಗಿಸ್ಬಿಡ್ತಾರೆ ಇವರು. ಅಂತ ಪ್ರಳಯಾಂತಕರು ಸರ್ ಇವರಿಬ್ರು. ಆಪರೇಷನ್ ಆನಂದಪ್ಪ ಇಷ್ಟೇ ಅಷ್ಟೇ ಹೇಳುದು. ಹೇಳಕ್ ನೀನ್ ಯಾವರೇ ಸರ್ಕಟಾಲ್ ಕೆಳಿ ಕಾರ್ತೀನಿ ನೋಡಿ ಇವಾಗ. ಹೇಳು, ಸ್ವಲ್ಪ ತಡ್ಕಳ. ಈಗ ಸಾಯಂತದ್ ಏನಾಗಿದೆ ನಿಂಗೆ? ಸಾಯ್ತೀನಿ, ನಾನ್ ಬದುಕಿರ್ಬಾರ್ದು ಗುರು. ಓಕೆ ಓಕೆ, ಎಲ್ಲಾರು ಬದುಕ ಹಂಗೆ. ನೀ ಸುಮ್ನೆ ಸಾಯ್ತಿದ್ಯಾ ಇಲ್ಲ ಸ್ಟ್ರಾಂಗ್ ರೀಸನ್ ಏನಾರು ಮಡಗಿದ್ಯಾ? ಜೈಲಲ್ಲಿ ಒಳ್ಳೆ ರಾಜನಾಗಿದ್ದೆ, ಒತ್ತೊತ್ತು ಮುದ್ದೆ, 4 ಟೈಮ್ ಕಣ್ ತುಂಬಾ ನಿದ್ದೆ. ಮುಂದಿನ ವಾರನೇ ಬಿಡುಗಡೆ. ಊರ್ಗ್ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ನೀನ್ ಕಳ್ಳ ಅಂತ ಮೂತಿ ತಿವಿತಾರೆ. ಸಂತೋಷ. ಇಲ್ಲೇ ಇರೋಣಾದ್ರೆ ಆಹಾ ನಿನ್ ಪಕ್ಕದಲ್ಲಿ ನಿಂತವನಲ್ಲಪ್ಪ ಜೈಲರ್ ಸಾಹೇಬ ದುಶ್ಯಾಸನ, ನಡಿಲ ಆಚೆಗೆ ಅಂತ ಕುತ್ಕೇಳಿದ ಆಚೆ ತರ್ತಾನೆ. ಬೇಡ ಅನ್ನೋದು ಈ ಸಾಹೇಬ್ರನ್ನ ರಿಲೇಷನ್ ಇಲ್ಲೇ ಮಾಡಿಕಲಗ ಏನ್ ಮಾವಾಗ್ಬೇಕಂದ್ರೆ ನೀವೇ ಈ ಪಾರ್ಟಿ ನಗ್ತಾ ಇದ್ದೀರಾ ಅಂದ್ಮೇಲೆ ನಾನ್ ಬಿಡುಗಡೆ ಆಗಿ ನಮ್ಮ ಊರ್ಗ್ ಹೋದಾಗ ಜನ ನಾನ್ ನೋಡಿ ಇನ್ಯಾವ ಪಾರ್ಟಿ ನಗಬಹುದು ಯೋಚನೆ ಮಾಡಿ. ಜನರ ಬಾಯಿ ಸಿಕ್ಕಿ ಸಾಯೋದಕ್ಕಿಂತ ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಸಾವಿರ ಕೋಟಿ ಕಳ್ತನ ಮಾಡೋ ಕಳ್ರೆ ನಮ್ಮನ್ನ ಆಳ್ತಾ ಇದ್ದಾರೆ. ನಿನ್ ಪ್ರಕಾರ ಅವ್ರು ಸಾಯ್ಬೇಕಾನೆ. ಯಾಕೆ ಸಾಯಲ್ಲ ಹೇಳು? ಯಾಕಂದ್ರೆ ಕಳ್ರಿಂದನೇ ಪ್ರಪಂಚ ನಡೆಯೋದು. ನಾವಿದ್ರೇನೆ ಸಮಾಜ ನೆಟ್ಟಿಗೆ. ಯೋಚನೆ ಮಾಡಿ ಸರ್. ಬ್ಯಾಕ್ ಸೈಡ್ ಕಾರ್ಯಾಚರಣೆ ನಡೀತಾ ಇತ್ತು ಸರ್. ಮನುಷ್ಯ ದುಡ್ಡು ಮಾಡಿ ಮನೆ ಕಟ್ತಾನೆ, ಅದಕ್ಕೆ ಗೇಟು ಬಾಗಿಲು ಇಟ್ಟು ಬೀಗ ಹಾಕ್ತಾನೆ ಅಲ್ವಾ? ಅವ್ನ್ ಬೀಗ ಹಾಕೋದು ಸೊಳ್ಳೆ ಹಸುಕರ ಒಳಗ್ ನುಗ್ಬಾರ್ದು ಅಂತಲ್ಲ, ಕಳ್ಳರು ಒಳಗ್ ನುಗ್ಗಿ ಕೊಳ್ಳೆ ಹೊಡಿಬಾರ್ದು ಅಂತ. ಬೀಗದ ಕಾಯಿ, ಲಾಕರು, ಕಾರ್ಪೆಂಟ್ರಿ, ನಟ್ಟು ಬೋಲ್ಟ್ ಇವೆಲ್ಲ ಹುಟ್ಟಿದ್ದೆ ನಮ್ಮಿಂದ. ಎಚ್ಚರಿಕೆ ಹುಟ್ಟಿಸ್ತೀವಮ್ಮ ನಾವು. ಕಳ್ರೆ ಇಲ್ಲ ಅಂದ್ಮೇಲೆ ಪೊಲೀಸರು ಎಲ್ಲಿಂದ ಬರ್ತಿದ್ರು? ಹಾಕಿನಿಲ್ಲ ಡ್ಯಾಶ್ ಇಲ್ಲ, ಸಾಯ್ಬರಿಯಲ್ಲಿ ಕೀಲ ಸಂಬಳ ಕೊಡ್ತಾರೆ. ಪರ್ಸನಲ್ ತಗೋಬೇಡಿ, ಒಂದು ಸ್ಮಾಲ್ ಪಾಯಿಂಟ್ ಸರ್. ನಮ್ಮಿಂದ ಎಷ್ಟು ಸಂಸಾರ ಆಚೆ ಕಡೆ ಬದುಕ್ತಾ ಇದ್ದೇವೆ ಯೋಚನೆ ಮಾಡು. ಸಾಯ್ತಿರತ್ತೆ ಸಂಡೆ ಮಗ. ಕಳ್ತನ ಪವಿತ್ರವಾದ ಕೆಲಸ, ನಮ್ ವೃತ್ತಿ, ಹೊಟ್ಟೆಪಾಡು, ಕಾಯಕ. ಕೈಲಾಸ ಸೂಪರ್ ಸೂಪರ್ ಕೈಲಾಸ. ಅವಾಗ ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಪೊಲಿಟಿಷಿಯನ್ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಳ್ಳಲ್ವಾ ಜನ? ಆ ರೀತಿ ಯಾವತ್ತಾದ್ರೂ ನೀನು ಅಣ್ಣವ್ರ ತರ ನಾನೊಬ್ಬ ಕಳ್ಳನ್ನು ಬಲು ಮೋಸಗಾರನು ಅಂತ ಎದೆ ತಟ್ಕೊಂಡು ಹೇಳಿದ್ಯಾ? ಇಲ್ಲ, ಏನಿಲ್ಲ. ನೋಡಲ್ಲ ಕಣ, ಅದೇ ಪ್ರಾಬ್ಲಮ್. ಯಾಕಪ್ಪ ನಿಮ್ಮಲ್ಲಿ ಯಾರಿಗೂ ನಿಮ್ ಕೆಲ್ಸದ ಮೇಲೆ ಗೌರವನೇ ಇಲ್ವಾ? ಇಷ್ಟು ದಿನ ಇರ್ಲಿಲ್ಲ ಅಣ್ಣ, ಇವಾಗ ಉಕ್ಕು ಬತ್ತೈತೆ. ಮತ್ತೆ ಬೊಗಳಿ ಆದ್ರ ಎದೆ ತಟ್ಟಿಯೋಳು ಈಗ ಈಗ ಎದೆ ತಟ್ಟಿಯೋಳು. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ನೀವೆಲ್ಲ ನಾನ್ ಸಾಯಲ್ಲ, ಕಾಲ ಬದುಕಿರ್ತೀನಿ. ನಾನೊಬ್ಬ ಕಳ್ಳ.
ಕೇಳಿದ್ರು ಸಂಜೋಷ್ಮಿ ಮತ್ತೆ ಸಿಗಲ್ಲ ಫಸ್ಟ್ ನಾನೊಬ್ಬ ಕಲ್ಲ ಪಿಕ್ಚರ್ ನೋಡಿ ಎಲ್ಲ ಸರಿ ಖಂಡಿತ ನೋಡ್ತೀನಿ. ಎಂಜಾಯ್ ಎಂಜಾಯ್ ನಿಂತ್ಕೊಂಡ್ರೆ ಇಬ್ರು ಕಳ್ತನ ಒಂದು ಪವಿತ್ರವಾದ ಕೆಲಸ ಅಂತ ಸುಳ್ಳು ಹೇಳಿ ಒಂದು ಜೀವನ ಉಳಿಸಿದ್ದೀರಾ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಏನೋ ನೋಡಿ ಸರ್, ನಿಮ್ ಕೆಲ್ಸಾನು ಉಳಿಸಿದೀವಿ, ನಮ್ಗೇನು ಇಲ್ವಾ? ಏನ್ ಬೇಕು? ತಪ್ಸ್ಕೊಳಕ್ ಪರ್ಮಿಷನ್ ಬೇಕಾ? ಸಾಹೇಬ್ರಿಗೆ ಹೇಳ್ಬಿಟ್ಟು ಕೇಸ್ನ ಮನ್ನ ಮಾಡಿಸ್ಕೊಬಿಟ್ರ. ಏಯ್ ಸುಮ್ಮನೆ ಪ್ರಳಯ ಅಂತಕ್ರು ಸರ್ ಇವರು. ಹಂಗೆಲ್ಲ ಏನಿಲ್ಲ ಸರ್, ನಮ್ಗೆ ಈ ಸಾವು ನೋಡಕ್ಕಾಗಲ್ಲ ಸರ್. ಸಾವು ಯಾಕೆ ನೋಡೋಕ್ಕಾಗಲ್ಲ? ನಾವು ಕಳ್ರು ಸರ್, ಕೊಲೆಗಡ್ಕರಲ್ಲ. ಸರ್ ನಾನೊಬ್ಬ ಕಳ್ಳ, ಹೇಳಿರಾ? ನೆಕ್ಸ್ಟ್ ಟೈಮ್ AC ಗಾಡಿ ಕೊಟ್ರಪ್ಪ. ಆಯ್ತಾ ಇಲ್ಲ? ಆಯ್ತು, ಬೆಂಚ್ ಗಾಡಿನೇ ಕೊಡೋಣ ಬಿಡು. ಗುಡ್ ಮಾರ್ನಿಂಗ್ ಸರ್. ಪಕ್ಷು ಅಲ್ಲ? ಹೌದು ಸರ್. ಸರ್ ನಾ ಬಾಲರಾಜು. ಮೊನ್ನೆ ಏನು ಇಲ್ವಾ ನಮಗೆ ಅಂತ ಕೇಳಿದ್ರಲ್ಲ, ಊರಿಂದ ಒಳ್ಳೆ ಕಡಕ್ ಜೋಳದ ರೊಟ್ಟಿ ಬಂದಿದೆ, ಒಂದು ಊಟ ಮಾಡ್ಸೋಣ ಅಂತ. ಅಜ್ಜಯ್ಯ ಈ ವರ್ಷ ಜಾತ್ರೆ ನಡೀತೈತಿ ಅಂತ ಹೇಳ್ಯಾನ, ನೀವು ಇಬ್ಬಳಾರು ಬರ್ರಿ. ಜಾತ್ರೆ ಅಂದ್ರೆ ಏನ್ ತಾತ? ಜಾತ್ರೆ ಅಂದ್ರ ಜಾತ್ರೆ ಕೂಸ. ಊರು ಮಂದಿ ಎಲ್ಲ ಸೇರಿ ಸಾವಿರಾರು ನಂದಿ ಕೋಲಿ ಎತ್ತಿ ಕುಣಿತಾರ. ಮೊಮ್ಮಕ್ಕಳೆಲ್ಲ ಅಜ್ಜಂದ್ರ ಹೆಗಲಿ ಮೇಲೆ ಹತ್ತಿಕೊಂಡು ಜಾತ್ರೆ ನೋಡ್ತಾರ. ನಾನು ನಿನ್ನ ಹೆಗಲಿ ಮೇಲೆ ಹತ್ತಿಸಿಕೊಂಡು ಜಾತ್ರೆ ತೋರಿಸ್ತೀನಿ, ನಡಿಯೋ. ನಂದಿ ಕೋಲ್ ಹೆಂಗಿರುತ್ತೆ ತಾತ? ನಂದಿ ಕೋಲ್ ಎಲ್ಲಿದೆ? ಅಯ್ಯೋ, ಊರ್ನೇ ನೋಡಿಲ್ಲ ನೀವು. ಕರ್ಕೊಂಡು ಹೋಗ್ತೀವಲ್ಲ ಈಗ. ಏನೋ ಸುಪ್ರಿ ಬನ್ನಿ ಈ ಕಡೆ. ಜಾತ್ರೆ ಅಂತೆ ಜಾತ್ರೆ, ಆ ನಿಂತ ಜಾತ್ರೆ ಹುಡುಗರಿಗೆ ಏನ್ ಗೊತ್ತಾಕತ್ತೆ ಅಂತ ಹೇಳಕತ್ತೀರಾ ಅಪ್ಪಾಜಿ? ಅದ್ಯಾಕೆ ಗೊತ್ತಾಗೋದಿಲ್ಲ? ಡಿಸ್ಕೌಂಟ್ ಜಾತ್ರೆಗೆ ಬರ್ತೀರಾ? ಹೋಲ್ ಬಿಡ್ರಿ ನೀವು, ಅವು ಉಂಡ್ರಿ, ನಂಗ್ ಜೈಲಿಗೆ ಲೇಟ್ ಆಗಿ. ನೀನ ಬಂದು ನಿಂತು ಊರ್ ಜಾತ್ರೆ ನಡೆಸ್ಬೇಕು ಅಂತ ಆಸೆ ಪಟ್ಟಾರಪ್ಪ. ಅದೇನ್ ಮಾತಾಡ್ಕೋರಿ ಅಪ್ಪ ಮಗ. ತಗ ವಂಶದ ಕಡ್ಗ ವಾಲಿ ತಗ. ನನಗೆ ವಯಸ್ಸಾತಪ್ಪ, ಇನ್ನೆಲ್ಲ ನಿಂದ. ನಂಗೆ ಅವೆಲ್ಲ ಬೇಡ, ಇಟ್ಕೋರಿ ವಾಪಸ್, ನಾ ಆಮೇಲೆ ಮಾತಾಡ್ತೀನಿ. ಆಮೇಲೆ ಮಾತಾಡೋ ಮಾತು ಅಲ್ಲಿದ. ನಿನಗೆ ಗೊತ್ತೈತೇನ? ಊರು ಹೊಡೆಯಲ್ಲ, ಜಾತ್ರೆ ಬೇಡ, ಗುಳೆ ಹೋಗ್ರಿ ಅಂತ ಬಂದೂಕ್ ತೋರಿಸಿ ಧಮ್ಕಿ ಹಾಕಿಲ್ಕತ್ತಾನ MLA. ನಿನ್ ಕಡೆನ ಬಂದೂಕ್ ಐತಿ ಅಂತ ಗೊತ್ತಿಲ್ಲ ಅವಂಗ, ಅದಕ್ಕೆ ನಾನು ನಿನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನೋ. ನೀ ಬಂದು ನಂದಿ ಕೋಲು ಉಳ್ಸಾಕಬೇಕು, ಜಾತ್ರೆ ಮಾಡಾಕಬೇಕು. ಅಪ್ಪನ ಮಾತು ಕೇಳು ರುದ್ರೇಶು. ನಡಿ ಊರ್ಗೆ. ನಿಂತ ಕಾಲ್ ಮೇಲೆ ಕೆಲಸ ಬಿಟ್ಟು ಹೊಂಡು ಅಂದ್ರೆ ಹೆಂಗ್ ಹೊಂಡೋದು? ಆಗಾಗ ಬರ್ತೀರಿ, ಜಾತ್ರೆ ಮಾಡು ಅಂತೀರಿ. ಹೆಂಗ ಮಾಡೋದು ಜಾತ್ರಿನ? ಹಾಳೋರಾಗ ಜಾತ್ರೆ ಅನ್ಬೇಡ್ರಿ, ಇಲ್ಲಿ ಬಂದು ಇನ್ನೊಂದು ಪಟ್ಟ. ಹೌದು ಮಾವಯ್ಯ, ಇಲ್ಲಿ ಕೇಳಿ ಅತ್ತೆ, ಆ ಊರಲ್ಲಿ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಸ್ಕೂಲ್ ಇಲ್ಲ. ಅಲ್ಲಿ ಬಂದು ಹೇಗಿರಕ್ಕಾಗತ್ತೆ? ನೀವೇ ಬಂದು ಇಲ್ಲಿ ಆರಾಮಾಗಿರ್ಬೋದಲ್ವಾ? ಕೂತ್ರಿಲ್ಲ ಇದಕ್ಕ ಅಲ್ಲ, ಆ ಊರ್ ಬಿಟ್ಟು ಇಲ್ಲಿ ಬರ್ರಿ ಅಂತ 1000 ಸಲ ಹೇಳಿನಿ, ಹೇಳೇನಾ ಇಲ್ಲ? ಇವತ್ತು 2ರಾಗ ಒಂದು ಆಬಾಕು. ಆ ಸುಡ್ಗಾಡ್ಬಿಟ್ಟು ಇಲ್ಲಿಗೆ ಬರ್ತಿರೋ ಇಲ್ಲ ಅಲ್ಲೇ ಇದ್ದು ಸಾಯ್. ಆದ್ ಬಿಡ, ನಾನು ಅಲ್ಲೇ ಸಾಯ್ತೇನೆ, ಆ ಹಾಳೋರಾಗ ಸಾಯ್ತೇನೆ. ಜಲಜ ನಡಿ. ನೋವು ಕೂಡ ತಂದಿಲ್ಲ ಅಪ್ಪಾಜಿ, ದಯವಿಟ್ಟು ಅರ್ಥ ಮಾಡಿ. ಏನ್ ಅರ್ಥ ಮಾಡ್ಕೋಬೇಕು? ನಿನ್ನಂತ ಬದ್ಮಾಸ್ ಮಕ್ಕಳು ಹುಟ್ಟಿದ್ರೆ ಊರು ಉಳಿದಿಲ್ಲ. ಊರಂದ್ರೆ ಏನು ಅಂತ ಗೊತ್ತಾ ಇಲ್ಲ ನಿನಗೆ? ಅದು ನನ್ನೂರು, ನಾನು ಉಳಿಸ್ತೇನೆ ಅದನ್ನ. ಅದನ್ನ ಸುಡುಗಾಡು ಅಂದಿಲ್ಲ, ಅದು ನನ್ನ ಪ್ರೀತಿ ಸುಡುಗಾಡು. ನಾನು ಅಲ್ಲೇ ಸಾಯ್ತೇನೆ. ಅಪ್ಪಾಜಿ ಹಂಗೆಲ್ಲ ಅನ್ಬೇಡಿ. ಅಪ್ಪ ಅನ್ಬೇಡ, ಕಪಾಲ್ ಹೊಡೆದ್ಬಿಡ್ತೀನಿ. ಊರ್ ಸುಡುಗಾಡು, ಈ ಪಟ್ಟಣ ಸ್ವರ್ಗ. ಇಲ್ಲೇ ಇಂದ್ರ ಚಂದ್ರ ಅಂತ ಮೆರೆದಾಡಿ ಹೇಳುವ ನೀನಾರೆ. ಸುಡ್ಗಾಡ್ ಅಂದ್ರೆ ಏನು ತಾತ? ನಾನು ನಂದಿ ಕೋಲೂರ್ಗೆ ಬರ್ತೀನಿ. ಮಾತಾಡ್ಬಾರ್ದಾಗಿತ್ತು. ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ? ತಾತ